ನಮಸ್ಕಾರ, ನಾನು ಶಂಕರ ಹೆಗಡೆ, ಜ್ಯೋತಿಷಿ. ಇದು 2-in-1 ವಿಡಿಯೋ ಅಂತ ಹೇಳ್ಬೋದು. ಆರೋಗ್ಯ ಪ್ರಶ್ನೆ, ದೈವ ಪ್ರಶ್ನೆ ಎರಡೂ ಹೌದು. ಮೊದಲನೇದಾಗಿ ಸಿಂಪಲ್ಲಾಗಿ ಆರೋಗ್ಯದ ಪ್ರಶ್ನೆಯನ್ನು ಹ್ಯಾಂಡಲ್ ಮಾಡ್ತೀನಿ. ಸಾಮಾನ್ಯವಾಗಿ ಆಕರ ಗ್ರಂಥಗಳು, ವಿಶೇಷವಾಗಿ ಬೃಹತ್ಪರಾಶರ ಹೋರಶಾಸ್ತ್ರ ಸ್ಕಿನ್ ಅಲರ್ಜಿಗೆ ಬುಧಕಾರಕ ಅಂತ ಹೇಳ್ತವೆ. ಬಟ್ ನನ್ನ ಅನುಭವದಲ್ಲಿ ನನ್ನ ಗುರು ಪರಂಪರೆ ಹೇಳಿಕೊಟ್ಟಂಗೆ ರಾಹು ಕೂಡ ಸ್ಕಿನ್ನಿಗೆ ಕಾರಕ, ಒಂದು ಸ್ಕಿನ್ ಎಲರ್ಜಿಗೆ ಕಾರಕ, ಸಾರ ಸ್ಕಿನ್ನಿಗಲ್ಲ, ಸ್ಕಿನ್ ಎಲರ್ಜಿಗೆ ಕಾರಕ. ಆಮೇಲೆ ಬೃಹತ್ಪರಾಶರ ಹೋರಶಾಸ್ತ್ರದಲ್ಲಿ ಬರುವ ಹಾಗೆ 8 ಜನ್ಮದ ದೋಷಗಳಲ್ಲಿ ನಾಗದೋಷ ಕೂಡ ಒಂದು. ಅದೆಲ್ಲ ಸರ್ಪಶಾಪ ಸುತಕ್ಷಯ ಅಂತಲೇ ಎಂಡ್ ಆಗ್ತವೆ. ನಾಗದೋಷಕ್ಕೆ ಸುಮಾರು 8 ಶ್ಲೋಕಗಳಿವೆ. ಅದರಲ್ಲಿ ಒಂದು ಕಾಂಬಿನೇಷನ್ ಬರುವಂಥದ್ದು ಏನಂತಂದರೆ 5ನೇ ಮನೆ ಕರ್ಕ ಅಥವಾ ಮೇಷವಾಗಿ, ಅಂದರೆ ಕುಜನ ಮನೆಯಾಗಿ ಕುಜ ರಾಹು ಅಥವಾ ಬುಧನ ಸಂಗಡ ಇದ್ದರೆ ನಾಗದೋಷ ಅಂತ ಬರುತ್ತೆ. ಇಲ್ಲಿ ಒಂದು ಜಾತಕ ಹಾಕಿದ್ದೀನಿ ನೋಡಿ, ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿಯ ಜಾತಕ. ಬಾಕಿ ಈಗಿನ ಸಮಸ್ಯೆ ಎಲ್ಲ ಹೇಳ್ತಾ ಬಂದೆ. ರಾಹು ದೋಷ, ತ್ರಿಂಶಾಂಶ ರಾಹುಕೇತು 8ನೇ ಮನೇಲಿ ಬಂದಿರೋದ್ರಿಂದ ಅದನ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಸಾಕಷ್ಟು ಚೆನ್ನಾಗಿದ್ದವರು ಈಗ 2 ಕೋಟಿ ಲೋನು ಇದು ಆಸ್ತಿ ಮಾರುವಂಥ ಪರಿಸ್ಥಿತಿ ಅಲ್ವ ಅಂತ ಕೇಳಿದ್ರು. ಹೌದು ಅಂತಂದರು. ಆಮೇಲೆ ಅದೆಲ್ಲ ಮುಗಿಸ್ತಾ ಇದ್ದಂಗೆ ಮುಂದೆ ನನ್ನ ಆರೋಗ್ಯ ಅಂತ ಕೇಳಿದ್ರು. ಆರೋಗ್ಯ ಏನಿಲ್ಲ ನೋಡಿ, ಸಿಂಪಲ್ಲಾಗಿ ರಾಹು ದೋಷ ನಡೀತಾ ಇದೆ, ರಾಹು ರೋಗಸ್ಥಾನದಲ್ಲಿ ಇದ್ದಾನಲ್ವಾ, ಅದಕ್ಕೆ ಬೇರೆ ಕುಜನ 8ನೇ ದೃಷ್ಟಿ ಬಿದ್ದಿದೆ. ಸೊ ಸ್ಕಿನ್ ಅಲರ್ಜಿ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಅಂತ ಅಂದೆ. 100% ಕರೆಕ್ಟ್ ಅಂತಂದರು. ತೋರಿಸಿದ್ರು ನೋಡಿ, ಸ್ಕಿನ್ ಅಲರ್ಜಿ ತುಂಬ ಇಡೀ ಮೈ ಬಂದಿತ್ತು, ಈಗ ಒಂದು 10% ಉಳಿದಿದೆ, ಹೋಗ್ತಾಯಿದೆ ಅಂತಂದರು. ಹತ್ತಿರದಿಂದ ನೋಡಿದಾಗ ಕಾಣಿಸ್ತಾ ಇತ್ತು ಅದು. ಆಮೇಲೆ ಆಗ ನಡೀತಿದ್ದದ್ದು, ಅವ್ರು ಬಂದಾಗ ಇಲ್ಲಿ ಹೆಸರು ಹಾಕಿಲ್ಲ, ಸಿಂಹ ಲಗ್ನ, ಷಷ್ಠದಲ್ಲಿ ಬೇರೆ ಲಗ್ನಿನ ಷಷ್ಠದಲ್ಲಿ ಸಿಂಹ ಲಗ್ನಕ್ಕೆ ಕುಜ ಇದ್ದ ಅಲ್ಲೇನೆ, ಎಲ್ಲಿ ರೋಗಸ್ಥಾನದಲ್ಲಿದ್ದ. ಕುಜನಿಗೆ ಕಾರಕ ಯಾರು? ಸ್ಕಂದ, ಸರ್ಪಗಳಿಗೆಲ್ಲ ಕಂಟ್ರೋಲ್ ಮಾಡುವಂಥವನು. ಹೀಗೇ ನೀವು ಪ್ರಶ್ನೆ ಲಗ್ನದಿಂದ 5 ಅಥವಾ 6ನೇ ಮನೆಗಳಿಗೆ ಕುಜ, ರಾಹು, ಬುಧ ಇವುಗಳ ಸಂಬಂಧ ಬಂದಾಗ ದೈವ ಪ್ರಶ್ನೆಯಲ್ಲಿ ಸರ್ಪದ ಶಾಪವನ್ನು ಹೇಳಬಹುದು. ನಾಗದೇವತೆಗಳ ಕ್ರೋಧಕ್ಕೆ ನೀವು ತುತ್ತಾಗಿದ್ದೀರಿ ಅಂತ ಹೇಳ್ಬೋದು. ಬೇರೆ ಬೇರೆ ಕಾರಣದಿಂದ ಬರುತ್ತೆ ಅಂತ ಹೇಳ್ತಾರೆ. ವಾಲ್ಮೀಕಿ ಛೇದನ, ಹುತ್ತವನ್ನು ಒಡೆಯೋದ್ರಿಂದ, ಆಮೇಲೆ ಸರ್ಪ ವೀತಿ ಮನೀನ, ಅದನ್ನೆಲ್ಲ ಈಗಿನ ಕಾಲಕ್ಕೆ ಹೇಗೆ ಅಪ್ಲೈ ಮಾಡಬೇಕು ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ಬೆಂಗಳೂರಿಗೆ ಬಂದ ಹೊಸರಲ್ಲಿ ನನ್ನ ಆಫೀಸರು ಜಾಗ ಎಲ್ಲ ಫುಲ್ ಕಾಡಾಗಿತ್ತು, ರೋಡ್ಸೇ ಇರಲಿಲ್ಲ, ಎಷ್ಟು ಸರ್ಪಗಳಿತ್ತು ಏನೇನೋ. ಈಗ ಅದನ್ನೆಲ್ಲ ಸರ್ಪ ಹರಿದಾಡುವ ದಾರಿ, ಬೀದಿ ಅಂತಂದರೆ ಬೀದಿ, ಅದನ್ನು ಎಷ್ಟೋ ಮಲಿನ ಮಾಡಲಾಗಿದೆ. ಎಲ್ಲ ಕಡೆಗೂ ಟಾಯ್ಲೆಟ್ಸ್ಗಳಿವೆ, ಎಲ್ಲರಿಗೂ ನಾಗದೋಷ ಬರುತ್ತೆ ಅಂತ ಪ್ರಶ್ನೆ ಎದ್ದು ಬಿಡುತ್ತೆ. ಆಮೇಲೆ ಸರ್ಪದೋಷಕ್ಕೆ ಈ ಸ್ಕಿನ್ ಎಲರ್ಜಿ ಬರುವಂಥದ್ದು. ಸ್ವಲ್ಪ ಏನೇನು ಕೊಡುತ್ತೆ ದೈವ ಪ್ರಶ್ನೆಯಲ್ಲಿ ನಿಮಗೆ ಹೇಳಿದ್ನಲ್ಲ, 5-6ನೇ ಮನೆಗಳಿಗೆ ಸಂಬಂಧಿಸಿದಂತೆ, ಅಥವಾ 5ನೇ ಮನೆ ಅಧಿಪತಿ, 6ನೇ ಮನೆ ಅಧಿಪತಿಗೆ ಕುಜ, ರಾಹು, ಬುಧ ಇಂಥವುಗಳ ಸಂಬಂಧ ಬಂದಾಗ ಸರ್ಪದೇವತೆಗಳ ತೊಂದರೆ ಅಂಥೇಳಿ. 18 ಕುಷ್ಠಾಣಿ ಅಂದರೆ 18 ಥರದ ಸ್ಕಿನ್ ಅಲರ್ಜೀಸನ್ನು ಕೊಡ್ತವೆ ನಾಗದೇವತೆಗಳು. ಸಂತಾನ ಕೊಡೋದಿಲ್ಲ, ಸರ್ಪಶಾಪ ಕ್ಷಯ, ಗಂಡ ಸಂತಾನ ಆಗಲ್ಲ ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಈಗಿನ ಕಾಲಕ್ಕೆ ಅಪ್ರಸ್ತುತ. ಈಗಿನ ಕಾಲಕ್ಕೆ ಯಾವ ಸಂತಾನ ಆದ್ರೂ ಒಂದೇ, ಗಂಡು ಹೆಣ್ಣು ಭೇದ ಏನಿಲ್ಲ ಈಗ. 18 ಕುಷ್ಠರೋಗಗಳು ಯಾವ್ಯಾವು ಅಂತ ನನಗೂ ಗೊತ್ತಿಲ್ಲ. ಯಾವುದು ಆಯುರ್ವೇದದ ಪಂಡಿತರನ್ನು ಅಥವಾ ನಾಟಿ ವೈದ್ಯರನ್ನು ಕೇಳಬೇಕು. ಉದಾಹರಣೆಗೆ ಫಂಗಸ್ ಅಂತೂ ಸಾಧಾರಣ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಆಮೇಲೆ ಈ ವೃತ್ತಿ ಅಂತ ಬರುತ್ತೆ, ಅದರಲ್ಲಿ ಹುಳಿ ವೃತ್ತಿ, ಕೊಳೆ ವೃತ್ತಿ, ಈ ಥರ ಎಲ್ಲ ಬರ್ತವೆ. ಹರ್ಪಿಸ್, ಕೊಳೆ ವೃತ್ತಿ ಅಂದರೆ ಹರ್ಪಿಸ್, ಅದನ್ನೆಲ್ಲ ವೈದ್ಯರ ಹತ್ರ ತೋರಿಸ್ಬೇಕು. ನಾವೆಲ್ಲಿ ನಾಗದೋಷ, ಸ್ಕಿನ್ ಅಲರ್ಜಿ ಇಷ್ಟು ಮಾತ್ರ ನಮ್ಮ ಜ್ಯೋತಿಷ್ಯದ ಲಿಮಿಟೇಷನು. ಇದ್ರ ಜೊತೆಗೆ ಪ್ರಶ್ನೆಯನ್ನು ಹಾಕೊಂಡಾಗ ಈ ಥರ ಹೇಳೋಕ್ಕಾಗತ್ತೆ. ಇಂಥ ಅನೇಕ ವಿಡಿಯೋಗಳನ್ನು ಮುಂದೆ ಮತ್ತೆ ಮಾಡಿಕೊಡ್ತೀನಿ. ಇದೊಂದು ಎಕ್ಸಾಂಪಲ್ ನೋಡ್ಕೊಳ್ಳಿ, ಎಷ್ಟು ಕರೆಕ್ಟಾಗಿ ಬಂದಿದೆ ನೋಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.